ದುರಂತ, ಅಕ್ಷರಶಃ ದುರಂತ. ನೆಮ್ಮದಿಯಾಗಿ ಪ್ರಯಾಣ ಮಾಡ್ತಿದ್ದವರ ಮುಂದೆ ಜವರಾಯ ಧುತ್ತಂತ ಬಂದು ನಿಂತ ಕ್ಷಣ. ಹೋಗಿದ್ದು ಒಂದಲ್ಲ, ಹತ್ತಲ್ಲ, ನೂರಲ್ಲ, ಬರೋಬ್ಬರಿ 190ಕ್ಕೂ ಅಧಿಕ ಮಂದಿಯ ಪ್ರಾಣ. ಬಿಹಾರದ ಬಾಲಸೋರ್ ನಿನ್ನೆ ಸಂಜೆಯಿಂದ ಶುರುವಾದ ಈ ಸಾವಿನ ಸರಣಿಯ ಲೆಕ್ಕ ಇನ್ನೂ ಕೂಡ ಮುಂದುವರೆದಿದೆ. ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ರೈಲ್ವೆ ಬೋಗಿಗಳು, ಒಂದು ರೈಲಿನ ಮೇಲೆ ಇನ್ನೊಂದು ರೈಲು, ನಜ್ಜುಗುಜ್ಜಾಗಿರೋ 17 ಬೋಗಿಗಳಲ್ಲಿ ಗಾಯಗೊಂಡವರ ರಕ್ಷಣೆಗೆ ಹರಸಾಹಸ. ಆಂಬ್ಯುಲೆನ್ಸ್ಗಳ ಸೈರನ್ ಸೌಂಡ್, ಗಾಯಾಳುಗಳ ನರಳಾಟದ ಭೀಕರ ದೃಶ್ಯ. ಬಾಲಸೋರ್ ರೈಲು ದುರಂತದ ಭೀಕರತೆಗೆ ಸಾಕ್ಷಿ ಈ ದೃಶ್ಯಗಳು. ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ಬಾಲಸೋರ್ನಲ್ಲಿ ನಿಂತಿದ್ದ ಗೂಡ್ಸ್ ರೈಲಿಗೆ ಹಳಿತಪ್ಪಿದ ಶಾಲಿಮಾರ್ ಚೆನ್ನೈ ಕೋರಮಂಡಲ್ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದು ನೆಲಕ್ಕುರುಳಿತ್ತು. ಪಲ್ಟಿಯಾಗಿದ್ದ ಬೋಗಿಗಳಲ್ಲಿ ಸಿಲುಕಿದ್ದ ಗಾಯಾಳುಗಳು ಚೀರಾಡುತ್ತಿದ್ರು, ಕಾಪಾಡಿ ಕಾಪಾಡಿ ಅಂತಿದ್ರು. ಆದ್ರೆ ಜವರಾಯ ಸುಮ್ಮನಿರಲಿಲ್ಲ. ನೆಲಕ್ಕೆ ಬಿದ್ದಿದ್ದ ಕೋರಮಂಡಲ್ ಎಕ್ಸ್ಪ್ರೆಸ್ ಬೋಗಿಗಳಿಗೆ ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಯಶವಂತಪುರದಿಂದ ಬಂದ ಹೌರಾ ಸೂಪರ್ ಫಾಸ್ಟ್ ರೈಲನ್ನ ಗುದ್ದಿಸಿಬಿಟ್ಟ. ಅಲ್ಲಿಗೆ 10 ನಿಮಿಷಗಳ ಮಧ್ಯೆಯೇ 3 ರೈಲುಗಳ ಮಧ್ಯೆ ರಣಭೀಕರ ಆಕ್ಸಿಡೆಂಟ್ ನಡೆದೋಯ್ತು. 290 ಜನ ಹೆಣವಾಗಿ ಹೋದ್ರು, 900 ಜನ ಗಾಯಗೊಂಡ್ರು. मेरे को थोड़ा आग लग गया था, इसलिए सोया था. उसी टाइम जब गाड़ी पलटी हुआ तो 10-15 आदमी मेरा बदन के ऊपर पूरा आके गिर गया. ठीक है, मेरा हाथ में लगा, इधर बहुत दर्द हो रही है. ट्रेन का बोगी से बाहर आया तब देखा किसी का पैर नहीं है, किसी का हाथ नहीं है, ऐसा ही. हम लोग शीशा तोड़कर बाहर निकले. हाँ, ऐसा तो आप पहली बार हम देखे हैं, मगर ऐसा तो हम लोग मोबाइल पर देखते थे, मगर हम लोग का आँख के सामने चाहे हमारे साथ ऐसा पहली बार. उस समय हम लोग ट्रेन में अभी चल रहा था ट्रेन, उसमें उसके बाद पटरी से डायरेक्ट उतर के उसके बाद कुछ दूर लेके गया, उसके बाद में बोगी पलटी मार दी है. हमारे ही बोगी भी पलटी मारा हुआ है. उसमें बहुत बड़ा भी हादसा हुआ है. उसके अंदर आदमी अभी दबा हुआ है, थोड़ा पैर दिख रहा है, थोड़ा हाथ दिख रहा है उसमें. ಇಳಿ ಸಂಜೆಯಲ್ಲಿ ಹೀಗೊಂದು ದುರಂತ ಸಂಭವಿಸಿದಾಗ ನರಳಾಡ್ತಾ ಇದ್ದವರ ನೆರವಿಗೆ ತಕ್ಷಣಕ್ಕೆ ಬಂದವರೇ ಜನಸಾಮಾನ್ಯರು. ಅದರಲ್ಲೂ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದವರಿಗೆ ದೇವರ ರೂಪದಲ್ಲಿ ಬಂದು ನೆರವಾದವರು ಅನೂಹ್ಯ ಸಂಖ್ಯೆಯ ರಕ್ತದಾನಿಗಳು. ಬೆಂಗಳೂರಿನಿಂದ ಹೋಗಿದ್ದ ಹೌರಾ ಯಶವಂತಪುರ ಎಕ್ಸ್ಪ್ರೆಸ್, ಚೆನ್ನೈನಿಂದ ಹೋಗಿದ್ದ ಕೋರಮಂಡಲ್ ಎಕ್ಸ್ಪ್ರೆಸ್ ಗೂಡ್ಸ್ ರೈಲು ಡಿಕ್ಕಿಯಾಗಿದ್ದು ರಾತ್ರಿ 7 ಗಂಟೆ ಹೊತ್ತು. ಆಗ ರಕ್ಷಣೆಗೆ ಬಂದಿದ್ದು ಸ್ಥಳೀಯ ಜನ. ಸಾವಿರಾರು ಜನ ಓಡೋಡಿ ಬಂದ್ರು. ಗ್ಯಾಸ್ ಕಟ್ಟರ್ ತಂದು ಸಿಲುಕಿದವರನ್ನ ರಕ್ಷಿಸಿದ್ರು, ಪ್ರಾಥಮಿಕ ಚಿಕಿತ್ಸೆ ಕೊಟ್ಟರು. ಬೈಕು, ಕಾರು, ಗೂಡ್ಸ್ ಗಾಡಿಗಳಲ್ಲಿ ಜನರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಹೆಚ್ಚು ಕಮ್ಮಿ 2 ಗಂಟೆಗಳ ಕಾಲ ಜನರೇ ದೇವರಾಗಿ ಗಾಯಾಳುಗಳನ್ನ ಕಾಪಾಡಿದ್ರು. ದೆಹಲಿ, ಕೋಲ್ಕತ್ತಾದಿಂದ ತಕ್ಷಣ NDRF, SDRF ಟೀಮ್ ಬಂದ್ವು, ರಕ್ಷಣೆಗಿಳಿದ್ವು. ಭಾರತೀಯ ಸೇನಾಪಡೆಯೂ ಬಂತು. हमारी कल रात से हमारी 6 टीम लगी हुई है यहाँ पर, और हमारे डॉग्स भी लगे हुए हैं, और हमारी मेडिकल टीम भी लगी हुई है. जितने थे लाइव विक्टिम लगभग हम लोग निकाल लिए हैं, और अभी जो भी डेड बॉडीज है उनको हम लोग निकाल रहे हैं. ಆಸ್ಪತ್ರೆಯಲ್ಲಿ ಕಾಡ್ಲಿಲ್ಲ ರಕ್ತದ ಕೊರತೆ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ರಕ್ತದ ಕೊರತೆ ಎದುರಾಯಿತು. ಆದರೆ ಬ್ಲಡ್ಗೋಸ್ಕರ ಪರದಾಡೋ ಸ್ಥಿತಿ ನಿರ್ಮಾಣ ಆಗಲಿಲ್ಲ. ಯಾಕೆ ಗೊತ್ತಾ? ಬಾನಸೋರ್ ಆಸ್ಪತ್ರೆಗೆ ರಕ್ತದಾನಿಗಳು ಸಾವಿರ ಲೆಕ್ಕದಲ್ಲಿ ಬಂದ್ರು. ಕ್ಯೂನಲ್ಲಿ ನಿಂತು ರಕ್ತದಾನ ಮಾಡಿದ್ರು. 22-25 से आदमी लेकर आया हूँ ब्लड देने के लिए. अपना मर्जी सो इच्छा से निस्वार्थ में हमने ब्लड देने के लिए आए हैं भद्रक मेडिकल. इमरजेंसी में इसीलिए यहाँ आके ब्लड दे रहा हूँ. अब अपने मर्जी से और खुशी से, और किसी का भी भला हो, बस इस चीज के लिए. देखने के बाद मेरे मन में ज़्यादा दुख आया, तो किसी करने के लिए मैं ब्लड देने के लिए आया हूँ. दोस्त भी 5 आदमी लेकर आए थे, अभी 10 आदमी आने वाले हैं. ಘನಘೋರ ದುರಂತ ಸಂಭವಿಸಿದಾಗ ಆ ಜಾಗಕ್ಕೆ ಹೋಗಿ ನೊಂದವರಿಗೆ ಸಾಂತ್ವನ ಹೇಳೋದು, ಪರಿಹಾರವನ್ನ ಸೂಚಿಸೋದು ಒಬ್ಬ ನಾಯಕನ ಆದ್ಯ ಕರ್ತವ್ಯ. ಇದನ್ನ ಮರೀಲಿಲ್ಲ ಪ್ರಧಾನಿ ಮೋದಿ. ಸ್ಥಳಕ್ಕೆ ಹೋಗಿದ್ ಮಾತ್ರ ಅಲ್ಲ, ಬಹಳ ದಿನಗಳ ನಂತರ ಮಾಧ್ಯಮದ ಮುಂದೆ ಮಾತನಾಡಿದ್ರು.
ಒಡಿಶಾದ ಬಾಲಸೋರ್ನಲ್ಲಿ ತ್ರಿವಳಿ ರೈಲು ದುರಂತಕ್ಕೆ ದೇಶವೇ ಮಮ್ಮಲ ಮರುಗುತ್ತಿದೆ. ದೆಹಲಿಯಲ್ಲಿ ಎಲ್ಲಾ ಕೆಲಸ ಬದಿಗಿಟ್ಟ ಪ್ರಧಾನಿ ಮೊದಲು ಕಚೇರಿಯಲ್ಲೇ ಸಭೆ ಮಾಡಿದ್ರು, ದುರ್ಘಟನೆಯ ವಿವರಣೆ ಪಡೆದ್ರು. ಆಮೇಲೆ ಬಾನಸೋರ್ನ ಬಹನಾಗಾದಲ್ಲಿ ನಡೆದ ದುರಂತದ ಜಾಗಕ್ಕೆ ಪ್ರಧಾನಿ ಭೇಟಿ ಕೊಟ್ರು. ರಕ್ಷಣಾ ಪಡೆಗಳಿಂದ ಮಾಹಿತಿ ಕಲೆ ಹಾಕಿದ್ರು. ಮೋದಿ ಆಸ್ಪತ್ರೆಗೂ ಬಂದ್ರು. 100 ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ ವಿಚಾರಿಸಿದ್ರು. ವೈದ್ಯರಿಂದ ಮಾಹಿತಿ ಪಡೆದ್ರು. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು. असह्य वेदना मैं अनुभव कर रहा हूं। जो परिजन हमने खोए हैं वो तो वापस नहीं ले पाएंगे, लेकिन सरकार उनके दुख में, उन परिजनों के दुख में उनके साथ है। जिन परिवारजनों को इंजरी हुई है उनके लिए भी सरकार उनके उत्तम स्वास्थ्य के लिए कोई कोर कसर नहीं छोड़ेगी और जो भी दोषी पाया जाएगा उसको सख्त से सख्त सजा हो, उसे बख्शा नहीं जाएगा। मैं उड़ीसा सरकार का भी, सभी अधिकारियों का, यहाँ के नागरिकों का भी हृदय से अभिनंदन करता हूँ, क्योंकि उन्होंने इस संकट की घड़ी में चाहे ब्लड डोनेशन का काम हो, चाहे रेस्क्यू ऑपरेशन में मदद की बात हो, खास करके इस क्षेत्र के युवकों ने रात भर मेहनत की है। मैं इस क्षेत्र के नागरिकों का भी आदरपूर्वक नमन करता हूँ कि हम इन घटनाओं से भी बहुत कुछ सीखेंगे और अपनी व्यवस्थाओं को भी और जितना नागरिकों की रक्षा को प्राथमिकता देते हुए आगे बढ़ाएंगे। दुख की घड़ी है, हम सब प्रार्थना करें इन परिजनों के लिए। ಮೋದಿ ಸರ್ಕಾರ ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಘೋಷಿಸಿದೆ. ಗಂಭೀರ ಗಾಯಾಳುಗಳಿಗೆ 2 ಲಕ್ಷ, ಸಣ್ಣ ಪುಟ್ಟ ಗಾಯಾಳುಗಳಿಗೆ 50,000 ಘೋಷಿಸಿದೆ. ಪ್ರಧಾನಿ ಮೋದಿ ಭೇಟಿಗೂ ಮೊದಲು ಸಿಎಂ ನವೀನ್ ಪಟ್ನಾಯಕ್ ಕೂಡ ಸ್ಥಳ ಪರಿಶೀಲಿಸಿ ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು. ಬಂಗಾಳ ಸಿಎಂ ಕೂಡ ತ್ರಿವಳಿ ರೈಲು ದುರಂತ ಸ್ಥಳ ಪರಿಶೀಲಿಸಿದ್ರು. ಸಾವು, ಅದರಿಂದ ಹುಟ್ಟೋ ನೋವು ಎಲ್ಲರಿಗೂ ಒಂದೇ. ಆದ್ರೆ ಸಾವನ್ನ ಕಣ್ಣ ಮುಂದೆನೆ ಕಂಡು ಬದುಕಿ ಬರೋದಿದೆಯಲ್ಲ, ಬಹುಶಃ ಅದೃಷ್ಟ ಅಂದ್ರೆ ಅದೇ. ಒಡಿಶಾದ ರೈಲ್ವೆ ದುರಂತದಿಂದ 150ಕ್ಕೂ ಅಧಿಕ ಕನ್ನಡಿಗರು ಬಚಾವಾಗಿ ಬಂದಿದ್ದಾರೆ. ರೈಲ್ವೆ ದುರಂತ ಇಡೀ ದೇಶವನ್ನೇ ಕಣ್ಣೀರ ಕಡಲಲ್ಲಿ ತೇಲಿಸಿತು. ಅದೇ ರೈಲಲ್ಲಿ ಕನ್ನಡಿಗರೆಲ್ಲರೂ ಪ್ರಯಾಣಿಸುತ್ತಿದ್ರು. ರಾಜ್ಯದಲ್ಲಿದ್ದ ಅವರ ಕುಟುಂಬಸ್ಥರು ಆತಂಕದ ಕಣ್ಣಿನಿಂದ ಸುದ್ದಿ ನೋಡುತ್ತಿದ್ರು. ಆ ಶಿಖರ್ಜಿ ಮಹಿಮೆಯೋ ಏನೋ, ಕಳಸ, ಸಂಸೆ, ಹೊರನಾಡಿನಿಂದ ಹೊರಟಿದ್ದ ಎಲ್ಲ 150ಕ್ಕೂ ಹೆಚ್ಚು ಕನ್ನಡಿಗರು ಸಣ್ಣ ಪುಟ್ಟ ಗಾಯವಾಗಿ ಪ್ರಾಣಾಪಾಯದಿಂದ ಪಾರಾದರು. ಬೆಂಗಳೂರಿನಿಂದ ಸಂತೋಷ್, ಕಳಸ ಸುತ್ತಮುತ್ತಲಿನ ಹಲವಾರು ಜನರು ಅಜಿತ್ ಕುಮಾರ್ ನೇತೃತ್ವದಲ್ಲಿ 24ನೇ ಜೈನ ತೀರ್ಥಂಕರ ಮೋಕ್ಷ ಹೊಂದಿದ್ದ ಪುಣ್ಯಕ್ಷೇತ್ರಕ್ಕೆ ತೆರಳುತ್ತಿದ್ರು. ಅಷ್ಟು ಜನ ಸೇಫ್ ಆಗಿದ್ದಾರೆ. 108 ಮಹಿಮಾಸಾಗರ ಮಹಿಮನಿ ಮಹಾರಾಜರ ಪ್ರೇರಣೆಯಿಂದ ಕಳಸ ಸೀಮೆಯಿಂದ 110 ಮಂದಿ ಶಾವಕರು ಶಿಖರ್ಜಿ ಯಾತ್ರೆಯನ್ನು ಕೈಗೊಂಡರು. ನಿನ್ನೆ ದಿನ ರೈಲು ಅಪಘಾತಗೊಂಡಿದೆ. ಕಳಸದ ಯಾತ್ರಿಗಳು ಹೊರಟಿದ್ದ ರೈಲು ಅಪಘಾತ ಎಂದು ನಾವೆಲ್ಲೂ ಸಹ ಭಯಭೀತರಗೊಂಡಿದ್ದರು ಮತ್ತು ಆಘಾತಗೊಂಡಿದ್ದೆವು. ನ್ಯೂಸ್ 18ನಲ್ಲಿ ಕಳಸದಿಂದ ಹೊರಟಂತ ಎಲ್ಲ ಯಾತ್ರಿಗಳು ಆರಾಮಾಗಿದ್ದಾರೆ. 110 ಜನ ಬ್ಯಾಂಗ್ಳೂರಿಂದ ನಾವು ಟ್ರಾವೆಲ್ ಮಾಡಿದ್ವಿ. ವಿಶಾಖಪಟ್ಟಣಮಲ್ಲಿ ಆಕ್ಚುಲಿ ಏನಿವತ್ತು ಆಕ್ಸಿಡೆಂಟ್ ಆಗಿದೆ, 3 ಬೋಗಿಗಳು. ಆ 3 ಬೋಗಿಗಳಲ್ಲೂ ನಾವೇ ಇದ್ವಿ ಅಂತಲೇ ಹೇಳ್ಬೋದು. ಪ್ಯಾಟರ್ನ್ ವೈಸ್ ಬಂದಾಗ ಕೊನೆಯದಾಗಿ 5, 6, 7 ನಾವೇ ಇದ್ದಿದ್ದು. ವಿಶಾಖಪಟ್ಟಣಮಲ್ಲಿ ಚೇಂಜ್ ಆಗುತ್ತೆ, ಇಂಜಿನ್ನು ನಮ್ಮ ಎದುರುಗಡೆ ಬರುತ್ತೆ, ಆದ್ದರಿಂದ ನಾವು ಮುಂದೆಗಡೆ ಬಂದ್ವಿ. ಈಗ ನಾವು ಎಲ್ಲರೂ ಸೇಫ್ ಆಗೇ ಇದ್ವಿ. ಕನ್ನಡಿಗರ ಸುರಕ್ಷತೆ ಬಗ್ಗೆ ಗಮನಹರಿಸಲು ಸಚಿವ ಸಂತೋಷ್ ಲಾಡ್ರನ್ನ ಸಿಎಂ ನಿಯೋಜಿಸಿದ್ದಾರೆ. ಲಾಡ್ ಜೊತೆಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮನೋಜ್ ರಾಜನ್ ಸೇರಿ ಇತರೆ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಹೋಗಿದೆ. ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕೆಲವು ಪ್ಯಾಸೆಂಜರ್ಸ್ಗಳು ಟಿಕೆಟ್ ತೊಗೊಳಾರಂಗೆ ಹೋಗಿರ್ತಾರೆ ಅಥವಾ ಸಂಪೂರ್ಣ ಮಾಹಿತಿ ಕೊಟ್ಟು ಹೋಗಲಾರಂಗೆ ಇರತಕ್ಕಂಥ ಪ್ಯಾಸೆಂಜರ್ಸ್ಗೆ ಏನಾರ ತೊಂದರೆ ಆಗಿದೆ, ಅದನ್ನ ಚೆಕ್ ಮಾಡ್ತಾ ಇದ್ದೀವಿ. ಏನು ವ್ಯವಸ್ಥೆ ಬೇಕು ಅಲ್ಲಿ ತಕ್ಕಂಗೆ ಅದನ್ನ ಖಂಡಿತವಾಗಿ ಮಾಡಿ ಕನ್ನಡಿಗರಿಗೆ ತೊಂದರೆ ಆಗ್ಲಾರಂಗೆ ನಾವು ನೋಡ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಪಘಾತದಿಂದ ಮೈಸೂರಿನ 30ಕ್ಕೂ ಹೆಚ್ಚು ನಿವಾಸಿಗಳು ಸಿಲುಕಿದ್ದು, ಸಿಎಂ ಸಿದ್ದರಾಮಯ್ಯ ಸಂತ್ರಸ್ತರ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಹೇಗಾಯ್ತು ಆಕ್ಸಿಡೆಂಟ್, ಯಾಕಾಯ್ತು ಆಕ್ಸಿಡೆಂಟ್, ಯಾರ ಕಾರಣ, ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೀತಾ ಇದೆ. ಆದ್ರೆ 3 ಟ್ರೈನ್ಗಳ ಮಧ್ಯೆ ಹೇಗಾಯ್ತು ಅಪಘಾತ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ನಾವು ತೋರಿಸ್ತಾ ಇರುವ ಗ್ರಾಫಿಕ್ ದೃಶ್ಯಗಳು. ಹೇಗಾಯ್ತು ಅನ್ನೋದನ್ನ ವಿವರಿಸ್ತಾ ಹೋಗುತ್ತೆ ಈ ದೃಶ್ಯ. ಬಾನಸೋರ್ ರೈಲ್ವೆ ನಿಲ್ದಾಣದ ದೃಶ್ಯವನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿ ತೋರಿಸ್ತಾ ಇದೀವಿ. ಎಲ್ಲ ಸರಿಯಾಗಿದ್ದಿದ್ರೆ ಈ ರೈಲ್ ನಾವೇನ್ ಗಮನಿಸ್ತಾ ಇದ್ವಿ, ಕೋರಮಂಡಲ ಎಕ್ಸ್ಪ್ರೆಸ್, ಸರಿಯಾದ ಟ್ರ್ಯಾಕ್ ನಲ್ಲಿ ಹೋಗಿದ್ದಿದ್ರೆ ಈ ದುರಂತ ಸಂಭವಿಸ್ತಿರ್ಲಿಲ್ಲ. ಬಟ್ ನಾವೇನು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ, ಅಲ್ಲೇ ಆದದ್ದು ಎಡ್ವರ್ಡ್. ಯಾವಾಗ ತನ್ನ ಟ್ರ್ಯಾಕ್ ಅನ್ನ ಬಿಟ್ಟು ಪಕ್ಕದ ಟ್ರ್ಯಾಕಿಗೆ ಬರುತ್ತೆ, ಆ ಟ್ರ್ಯಾಕ್ ನಲ್ಲಿ ನಿಂತಿದ್ದಂತಹ ಗೂಡ್ಸ್ ರೈಲ್ ಮೇಲೆ ಹತ್ತುತ್ತೆ ಕೋರಮಂಡಲ ಎಕ್ಸ್ಪ್ರೆಸ್. ಆ ಸಂದರ್ಭದಲ್ಲಿ ಹೇಗಿತ್ತು ಅದನ್ನ ಈ ಗ್ರಾಫಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಹಳಿ ಮೇಲೆ ನಿಂತಿದ್ದ ಗೂಡ್ಸ್ ಎಕ್ಸ್ಪ್ರೆಸ್ ಮೇಲೆ ಹೋದ ಕೋರಮಂಡಲ್ ಎಕ್ಸ್ಪ್ರೆಸ್ ನ ಕೆಲ ಬೋಗಿಗಳು ಪಕ್ಕದ ಟ್ರ್ಯಾಕ್ ಮೇಲೆ ಹೋಗಿ ಬೀಳುತ್ತೆ. ಆಗ ಬಂದಿದ್ದೆ ಬೆಂಗಳೂರಿನಿಂದ ಹೊರಟಂತಹ ಮತ್ತೊಂದು ರೈಲು. ಆ ರೈಲು
ತನ್ನ ಟ್ರ್ಯಾಕ್ ನಲ್ಲಿ ಹೋಗ್ತಿದ್ರು ಕೂಡ ಆ ಟ್ರ್ಯಾಕ್ ಮೇಲೆ ಬಿದ್ದಿದ್ದ ಈ ಕೋರಮಂಡಲ್ ಎಕ್ಸ್ಪ್ರೆಸ್ ನ ರೈಲಿನ ಬೋಗಿಗಳಿಂದಾಗಿ ಬೆಂಗಳೂರಿನಿಂದ ಹೊರಟಿದ್ದ ಹೌರಾ ಎಕ್ಸ್ಪ್ರೆಸ್ ರೈಲು ಕೂಡ ಹಳಿ ತಪ್ಪತ್ತೆ, ಅಲ್ಲಿನ ಬೋಗಿಗಳು ಕೂಡ ಬಿದ್ದು ಹೋಗುತ್ತೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಗೂಡ್ಸ್ ರೈಲೇನು ನಿಂತಿತ್ತು ಟ್ರ್ಯಾಕ್ ನ ಮೇಲೆ, ಆ ಟ್ರ್ಯಾಕ್ ಮಿಸ್ ಆಗಿದ್ರಿಂದಾಗಿ ಕೋರಮಂಡಲ್ ಎಕ್ಸ್ಪ್ರೆಸ್ ಗೂಡ್ಸ್ ಟ್ರೈನ್ ಮೇಲೆ ಹೋಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದ ಮತ್ತೊಂದು ರೈಲು ಯಶವಂತಪುರದಿಂದ ಬೆಂಗಳೂರಿಂದ ಹೊರಟಿದ್ದ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ ರೈಲು ಕೂಡ ಬೇರೆ ಟ್ರ್ಯಾಕ್ ಮೇಲೆ ಬಿದ್ದಿದ್ದಂತಹ ಬೋಗಿಗಳಿಂದಾಗಿ ಅದು ಕೂಡ ಹಳಿ ತಪ್ಪತ್ತೆ. ಹೀಗಾಗಿ ಮೂರು ರೈಲುಗಳು ಒಂದೇ ಸತಿಗೆ ಇಂಥ ದುರಂತಕ್ಕೆ ಕಾರಣವಾಗುತ್ತೆ. ಇನ್ನು ಒಂದು ರೈಲಿನ ಒಂದೇ ಒಂದು ಬೋಗಿ ಹಳಿ ತಪ್ಪಿದ್ರೇನೆ ಅನಾಹುತ ಆಗಿ ಹೋಗುತ್ತೆ. ಅಂಥದ್ರಲ್ಲಿ ಇಲ್ಲಾಗಿದ್ದು ಮೂರು ರೈಲು, 17ಕ್ಕೂ ಹೆಚ್ಚು ಬೋಗಿಗಳು. ಸಾವು ನೋವಿನ ಲೆಕ್ಕ ಇನ್ನೂ ಕೂಡ ನಿಂತೇ ಇಲ್ಲ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ನಾವು ಗಮನಿಸ್ತಾ ಹೋಗೋದಾದ್ರೆ ಒಟ್ಟು ಸಾವಿನ ಸಂಖ್ಯೆ 290 ದಾಟಿದೆ. ಈ 3 ರೈಲುಗಳ ದುರಂತ, ಒಂದು ಗೂಡ್ಸ್ ರೈಲ್ ಇತ್ತು, ಆದ್ರೆ ಇನ್ನೆರಡು ಪ್ಯಾಸೆಂಜರ್ ರೈಲ್ ಆಗಿದ್ರಿಂದ 17ಕ್ಕೂ ಹೆಚ್ಚು ಬೋಗಿಗಳು ಹಳಿ ತಪ್ಪಿ ಕೆಳಗ್ ಬಿದ್ದಿದ್ರಿಂದಾಗಿ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಿದೆ. ಒಟ್ಟು 290 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಲೆಕ್ಕ ಇಲ್ಲಿವರೆಗೂ ಸಿಕ್ಕಿದೆ. ಆದ್ರೆ ಈ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇದ್ದೇ ಇದೆ. ಕೇವಲ ಸಾವಲ್ಲ, ಇಲ್ಲಿ ನೋವು ಕೂಡ ಅಪಾರ ಪ್ರಮಾಣದಲ್ಲಾಗಿದೆ. ಅಂದ್ರೆ ತೀವ್ರತರವಾಗಿ ಗಂಭೀರ ಸ್ವರೂಪದಿಂದ ಗಾಯಗೊಂಡವರ ಸಂಖ್ಯೆ ಸದ್ಯಕ್ಕೆ 157. ತೀವ್ರ ಗಂಭೀರ ಪರಿಸ್ಥಿತಿಯಲ್ಲಿರೋರು 157ಕ್ಕೂ ಅಧಿಕ ಮಂದಿ ಅನ್ನೋ ಲೆಕ್ಕ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಗಂಭೀರ ಪರಿಸ್ಥಿತಿಯಲ್ಲಿರುವವರ ಲೆಕ್ಕ 280. ಇವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. 280 ಮಂದಿಯ ಸ್ಥಿತಿ ಈಗಲೂ ಕೂಡ ಚಿಂತಾಜನಕ ಅನ್ನೋ ರೀತಿಯಲ್ಲಿದೆ. ಇನ್ನು ಕೈಕಾಲನ್ನ ಕಳೆದುಕೊಂಡವರು, ಅಂಗವೈಫಲ್ಯಕ್ಕೆ ಒಳಗಾದವರ ಸಂಖ್ಯೆ 18ಕ್ಕೂ ಹೆಚ್ಚು. ಅನೇಕರಿಗೆ ದೃಶ್ಯದಲ್ಲೂ ಕೂಡ ನಾವು ಅದನ್ನು ಗಮನಿಸ್ತಾ ಇದ್ವಿ. ಹಾಗೆ ಪ್ರತ್ಯಕ್ಷದರ್ಶಿಗಳು ಕೂಡ ವಿವರಿಸಿ ಹೇಳ್ತಾ ಇದ್ರು, ಕೆಲವರ ಕೈಯೇ ಕಟ್ಟಾಗಿದೆ, ಕೆಲವರು ಕಾಲನ್ನು ಕಳ್ಕೊಂಡಿದ್ದಾರೆ, ಇನ್ ಕೆಲವರು ಕಣ್ಣಿಗೆ ಹಾನಿ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಅಂಗವೈಫಲ್ಯಕ್ಕೆ ಒಳಗಾದವರ ಸಂಖ್ಯೆ 18ಕ್ಕೂ ಹೆಚ್ಚಿದೆ. ಇನ್ನು ಸಣ್ಣ ಪುಟ್ಟ ಗಾಯ ಆದವರ ಸಂಖ್ಯೆ 550 ಅಂತ ಹೇಳಲಾಗ್ತಾ ಇದೆ. ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗೆ ಸಾವಿನ ಸಂಖ್ಯೆ 290 ಅಂತೇನು ಈಗ ಹೇಳ್ತಾ ಇದ್ದಾರೆ, ಅಲ್ಲಿಗೆ ನಿಲ್ಲಿ ಅನ್ನೋ ಪ್ರಾರ್ಥನೆ, ಹಾಗೆ ಅದನ್ನ ಸಹಜಗೊಳಿಸುವ, ಅದನ್ನ ನಿಜಗೊಳಿಸುವ ಪ್ರಯತ್ನ ವೈದ್ಯಕೀಯ ಮೂಲದಿಂದ ಆಗ್ತಾ ಇದೆ. ಇತ್ತೀಚೆಗೆ ಬಂದ ಮಾಹಿತಿಯ ಪ್ರಕಾರ ಸಾವಿನ ಸಂಖ್ಯೆ 296ಕ್ಕೆ ತಲುಪಿದೆ ಅನ್ನೋದು. ಇನ್ನು ಉಳಿದವರ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ದೇಶದಲ್ಲಿ ನಡೆದ ಅತಿ ದೊಡ್ಡ ರೈಲು ದುರಂತದಲ್ಲಿ ಇವತ್ತು ಒಡಿಶಾ ಆಕ್ಸಿಡೆಂಟ್ಗೆ 3ನೇ ಸ್ಥಾನ. ಹಾಗಾದ್ರೆ ಒಡಿಶಾವನ್ನ ಹೊರತುಪಡಿಸಿದ್ರೆ ಟಾಪ್ 5 ದುರಂತಗಳು ಯಾವ್ದ್ಯಾವ್ದು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಯಾವಾಗಾಯ್ತು, ಹಾಗೆ ಅಲ್ಲಿ ಸಂಭವಿಸಿದ ಸಾವು ನೋವಿನ ಸಂಖ್ಯೆ ಎಷ್ಟು, ಇದೆಲ್ಲವನ್ನ ಗಮನಿಸ್ತಾ ಹೋಗೋಣ. ಜೂನ್ 1981ರಲ್ಲಿ ಸಂಭವಿಸಿದ ದುರಂತ ಇದು. ಬಿಹಾರದಲ್ಲಾಗಿದ್ದು, ಅಲ್ಲಿ ಬಾಗಮತಿ ನದಿಗೆ ರೈಲ್ ಬೆತ್ತು ಹೋಗುತ್ತೆ. ಈ ಒಂದು ದುರಂತದಲ್ಲಿ ಬರೋಬ್ಬರಿ 800 ಮಂದಿ ಪ್ರಾಣವನ್ನ ಕಳ್ಕೊಂಡ್ರು. ಇದಾದ ನಂತರದಲ್ಲಾದದ್ದು ಆಗಸ್ಟ್ 1995ರಲ್ಲಿ ಫಿರೋಜಾಬಾದ್ನಲ್ಲಿ ಆದಂತಹ ರೈಲ್ವೆ ದುರಂತ ಇದು. 2 ರೈಲ್ಗಳು ಮುಖಾಮುಖಿ ಡಿಕ್ಕಿ ಆಗ್ತವೆ. ಕಳಿಂದಿ ಎಕ್ಸ್ಪ್ರೆಸ್ ಹಾಗೆ ಪುರುಷೋತ್ತಮ್ ಎಕ್ಸ್ಪ್ರೆಸ್ ರೈಲುಗಳ ನಡುವೆ ಸಂಭವಿಸಿದ ಡಿಕ್ಕಿ, ಇದರಿಂದಾಗಿ ಉಂಟಾದ ಸಾವಿನ ಸಂಖ್ಯೆ 358. ಹಾಗೆ ಮತ್ತೊಂದು ರೈಲ್ವೆ ಅಪಘಾತ ಆಗೋದು 1999ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಂಭವಿಸಿದ ದುರಂತ ಇದು. ಅಲ್ಲೂ ಕೂಡ 2 ರೈಲುಗಳ ನಡುವೆ ಡಿಕ್ಕಿ ಸಂಭವಿಸುತ್ತೆ. ಇದರ ಪರಿಣಾಮವಾಗಿ ಪ್ರಾಣ ಕಳ್ಕೊಂಡವರ ಸಂಖ್ಯೆ ಬರೋಬ್ಬರಿ 285. ಇನ್ನು 2005ರಲ್ಲಿ ನಡೆದ ಮತ್ತೊಂದು ದುರಂತ, ಅಕ್ಟೋಬರ್ 2005ರಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದದ್ದು. ಹಳಿ ತಪ್ಪಿತು ಡೆಲ್ಟಾ ಫಾಸ್ಟ್ ರೈಲು, ಇದರಿಂದಾಗಿ ಸಾವನ್ನಪ್ಪಿದವರು ಬರೋಬ್ಬರಿ 115 ಮಂದಿ. ಇನ್ನು 1988ರಲ್ಲೂ ಕೂಡ ಇಂಥದೇ ಒಂದು ದುರಂತ ಸಂಭವಿಸುತ್ತೆ. 1988ರ ಜುಲೈನಲ್ಲಿ ಕೇರಳದಲ್ಲಿ ಹಳಿ ತಪ್ಪಿ ನದಿಗೆ ಬೀಳುತ್ತೆ ರೈಲು. ಅಷ್ಟಮುಂಡಿ ನದಿಗೆ ಈ ರೈಲು ಬಿದ್ದಿದ್ದರಿಂದಾಗಿ ಐಸ್ಲ್ಯಾಂಡ್ ಎಕ್ಸ್ಪ್ರೆಸ್ ರೈಲ್ ಅದು 105 ಮಂದಿ ಪ್ರಾಣವನ್ನ ಕಳೆದುಕೊಳ್ತಾರೆ. ಹೀಗೆ ರೈಲ್ವೆ ದುರಂತದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ, ಹಾಗೆ ಈ ಸಾವನ್ನಪ್ಪಿದವರ ಸಂಖ್ಯೆಯ ಆಧಾರದ ಮೇಲೆ ಮಹಾ ದುರಂತ ಅಂತ ಪರಿಗಣಿಸಲಾಗುವ 5 ರೈಲ್ವೆ ಅಪಘಾತಗಳ ಡೀಟೇಲ್ಸ್ ಅದು. ಇನ್ನು ಒಡಿಶಾ ದುರಂತದ ಬಳಿಕ ಚರ್ಚೆ ಆಗ್ತಿರೋದು ಕವಚ್ ಅನ್ನೋ ತಂತ್ರಜ್ಞಾನ ಏನಾಯ್ತು ಅಂತ ಹೇಳಿ. ಹಾಗಾದ್ರೆ ಏನಿದು ಕವಚ್ ಅನ್ನೋ ತಂತ್ರಜ್ಞಾನ, ಇದರ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ರೈಲ್ವೆ ಸುರಕ್ಷತೆಗಾಗಿ ಕವಚ್ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಯಾವ ರೀತಿ ಪ್ರಯೋಜನ ಈ ಒಂದು ಕವಚ್ ಸಾಫ್ಟ್ವೇರ್ ಇಂದ
ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ರೈಲ್ವೆ ಸುರಕ್ಷತೆಗಾಗಿ ಅಂದ್ರೆ ಇಂಥ ಅಪಘಾತಗಳನ್ನ ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಕ್ರಿಯೇಟ್ ಮಾಡಲಾಗಿರುವ ಸಾಫ್ಟ್ವೇರ್ ಇದು. ಒಂದೇ ಹಳಿ ಮೇಲೆ 2 ಟ್ರೈನ್ ಬಂದ್ರೆ, ನಿನ್ನೆ ಸಂಜೆ ಏನ್ ದುರಂತ ಸಂಭವಿಸ್ತು, ಒಂದು ಟ್ರ್ಯಾಕ್ ನಲ್ಲಿ ಗೂಡ್ಸ್ ರೈಲ್ ನಿಂತಿತ್ತು, ಅದೇ ಹಳಿ ಮೇಲೆ ಮತ್ತೊಂದು ರೈಲ್ ಬಂತು. ಇಂಥ ಸಂದರ್ಭದಲ್ಲಿ ಮಾನಿಟರ್ ಮಾಡ್ಲಿಕ್ಕೆ ಅಂತಾನೆ ಈ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಳ್ಳಲಾಗುತ್ತೆ. ಕೇವಲ ಅದು ಮಾತ್ರ ಅಲ್ಲ, ದಟ್ಟ ಮಂಜಿದ್ರೆ, ಮಳೆ ಬಂದ್ರೆ, ಅಂದ್ರೆ ರೈಲು ಸಂಚಾರಕ್ಕೆ ಅಡ್ಡಿ ಆಗಬಲ್ಲಂತಹ ಹವಾಮಾನ ವೈಪರೀತ್ಯಗಳಿದ್ರೆ ಅದರ ಬಗ್ಗೆ ಕೂಡ ಸಿಗ್ನಲ್ ಅನ್ನ ನೀಡುತ್ತೆ ಈ ಸಾಫ್ಟ್ವೇರ್. ಇದರ ಜೊತೆಗೆ ಇನ್ ಕೇಸ್ ಚಲಿಸ್ತಾ ಇರುವ ರೈಲಿಗೆ ಜನ ಯಾರಾದ್ರೂ ಅಡ್ಡ ಬಂದ್ರೆ, ಅಥವಾ ಪ್ರಾಣಿಗಳು ಅಡ್ಡ ಬಂದ್ರೆ, ಅಥವಾ ವೆಹಿಕಲ್ಸ್ ಇತರೆ ವಾಹನಗಳ ಅಡ್ಡಿ ಬಂದ್ರೂ ಕೂಡ ಸಿಗ್ನಲ್ ನೀಡುವ ತಂತ್ರಜ್ಞಾನವನ್ನ ಈ ಒಂದು ಕವಚ್ ಸಾಫ್ಟ್ವೇರ್ ಒಳಗೊಂಡಿರುತ್ತೆ. ಇದರ ಜೊತೆಗೆ ಲೋಕೋ ಪೈಲಟ್ ಗಳಿಗೇನೆ ನೇರವಾಗಿ, ಅಂದ್ರೆ ಯಾರು ರೈಲನ್ನ ಚಲಾವಣೆ ಮಾಡ್ತಿರ್ತಾರೆ ಅವ್ರಿಗೇನೆ ನೇರವಾಗಿ ಸಿಗ್ನಲ್ ತಲುಪಿಸುವ, ಈ ರೀತಿ ರೈಲು ಸಂಚಾರಕ್ಕೆ ಅಡ್ಡಿ ಆಗಬಲ್ಲ ಯಾವುದೇ ರೀತಿಯ ಅಂಶಗಳಿದ್ರೂ ಕೂಡ ನೇರವಾಗಿ ಲೋಕೋ ಪೈಲಟ್ಗೆನೆ ಮಾಹಿತಿಯನ್ನ ತಲುಪಿಸಲಾಗುತ್ತೆ. ಅದರಲ್ಲೂ ಕೂಡ 200 ಮೀಟರ್ ಅಂತರದಲ್ಲೇನೆ ಆಟೋ ಬ್ರೇಕ್ ಹಾಕುವ ವ್ಯವಸ್ಥೆಯನ್ನ ಕೂಡ ಈ ತಂತ್ರಜ್ಞಾನ ಒಳಪಡಿಸಿಕೊಂಡಿದೆ. ಇನ್ ಕೇಸ್ ಏನಾದ್ರೂ ಅನಾಹುತ ಆಗತ್ತೆ ಅನ್ನೋ ಸೂಚನೆ ಇದ್ರೆ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗೋ ರೀತಿಯ ಒಂದು ತಂತ್ರಜ್ಞಾನ ಕೂಡ ಈ ಸಾಫ್ಟ್ವೇರ್ ನಲ್ಲಿದೆ. ಹಾಗಾದ್ರೆ ಈ ಕವಚ್ ವ್ಯವಸ್ಥೆ ಏನಾಯ್ತು, ಇಲ್ಲಿ ಯಾಕೆ ಉಪಯೋಗಕ್ಕೆ ಬರಲಿಲ್ಲ, ಅದನ್ನ ಕೂಡ ಗಮನಿಸ್ತಾ ಹೋಗೋಣ. 2012ರಲ್ಲಿ ಈ ಕವಚ್ ಸಾಫ್ಟ್ವೇರ್ ನ ಮೊದಲ ಪ್ರಯೋಗ ಆಗಿದ್ದು 2012ನೇ ಇಸ್ವಿಯಲ್ಲಿ. ಅಲ್ಲಿಂದ ಇಲ್ಲಿಗೆ ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡಲಾಯಿತು. ಹಾಗೆ ಕೆಲವೊಂದಷ್ಟು ರೈಲ್ವೆ ಲೈನ್ಗಳಲ್ಲಿ ಇದು ಇವತ್ತಿಗೂ ಕೂಡ ಚಾಲನೆಯಲ್ಲಿದೆ. 200 ಮೀಟರ್ ಅಂತರದಲ್ಲೇನೆ ರೈಲ್ಗಳು ನಿಂತು ಹಾಗೆ ಈ ಒಂದು ಸಾಫ್ಟ್ವೇರ್ ಯಶಸ್ವಿಯಾಗಿ ಉಪಯೋಗ ಆಗುತ್ತೆ ಅನ್ನೋದು ಕೂಡ ಪ್ರೂವ್ ಆಗಿತ್ತು. 2022ನೇ ಇಸ್ವಿಯಲ್ಲಿ ನಿರ್ಭರತೆ ಅಡಿಯಲ್ಲಿ ಈ ಒಂದು ಕವಚ ವ್ಯವಸ್ಥೆಯನ್ನ ರೀಲಾಂಚ್ ಮಾಡಲಾಗಿರುತ್ತೆ. 380 ಮೀಟರ್ ಅಂತರದಲ್ಲಿ ಯಶಸ್ವಿಯಾಗಿ ಬ್ರೇಕ್. ಈ ಮೊದಲ ಏನು ಸಾಫ್ಟ್ವೇರ್ ಇತ್ತು ಬೇರೆ ದೇಶದಿಂದ ಆಮದು ಮಾಡಿಕೊಂಡಿದ್ದು 200 ಮೀಟರ್ ಆದ್ರೆ, ನಮ್ಮದೇ ದೇಶದಲ್ಲಿ ಕ್ರಿಯೇಟ್ ಮಾಡಲಾಗಿದ್ದ ಸಾಫ್ಟ್ವೇರ್ ಅನ್ನ ಬಳಸೋಕೆ ಪ್ರಾರಂಭ ಮಾಡಿದಾಗ 380 ಮೀಟರ್ ಅಂತರದಲ್ಲಿ, ಅಂದ್ರೆ ಏನೊಂದು ಅಬ್ಸ್ಟಕಲ್ ತಡೆ ಇದೆ ಅಂತ ಇದ್ದ ಸಂದರ್ಭದಲ್ಲಿ 380 ಮೀಟರ್ ಹಿಂದೆನೆ ಯಶಸ್ವಿಯಾಗಿ ಆಟೋ ಬ್ರೇಕ್ ವ್ಯವಸ್ಥೆ ಚಾಲ್ತಿಗೆ ಬಂತು. ಇಲ್ಲಿವರೆಗೆ 1455 ಕಿಲೋಮೀಟರ್ ರೈಲ್ವೆ ಲೈನ್ಗೆ ಈ ಕವಚ್ ವ್ಯವಸ್ಥೆಯನ್ನ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ. 1455 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ಗೆ ಕವಚ್ ಸಾಫ್ಟ್ವೇರ್ ಅನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಬರೋಬ್ಬರಿ 35,000 ಕಿಲೋಮೀಟರ್ಗೆ, ಅಂದ್ರೆ ಈಗಿರೋದು 1400, ಇನ್ನು ಮುಂದುವರೆದ ಭಾಗದಲ್ಲಿ 35,000 ಕಿಲೋಮೀಟರ್ ವರೆಗೂ ಕೂಡ ರೈಲ್ವೆ ಲೈನ್ಗಳಿಗೆ ಇದನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಆದ್ರೆ ದುರಂತನೋ ದುರಾದೃಷ್ಟಕರನೋ ಈಗ ಏನು ಸಂಭವಿಸ್ತು ರೈಲ್ವೆ ದುರಂತ, ಆ ಭಾಗದಲ್ಲಿ ಆ ಜಾಗದಲ್ಲಿ ಈ ಕವಚ್ ವ್ಯವಸ್ಥೆಯನ್ನ ಅಳವಡಿಸಿರಲಿಲ್ಲ. ಬಹುಶಃ ಇದ್ದಿದ್ರೆ ಇಂಥ ಒಂದು ಮಹಾ ದುರಂತ ಆಗೋದನ್ನ ತಡೆ ಹಿಡಿಯಬಹುದಾಗಿತ್ತು. ಇದು ಈ ಕವಚ್ ವ್ಯವಸ್ಥೆಗೆ ಸಂಬಂಧಪಟ್ಟ ಅಥವಾ ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಡೀಟೇಲ್ಸ್. ಇನ್ನು ಕಳೆದ ವರ್ಷ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಕವಚ್ ಹೆಸರಿನ ಸ್ವಯಂ ಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿದ್ರು. ಕವಚ್ ಆಟೋ ಬ್ರೇಕ್ ಸಿಸ್ಟಮ್ಗೆ ಮಂತ್ರಿಗಳು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು. ಬಹುಶಃ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಕವಚ್ ತಂತ್ರಜ್ಞಾನ ಇನ್ಸ್ಟಾಲ್ ಮಾಡಿದಿದ್ರೆ ನಿನ್ನೆ ಸಂಭವಿಸಿದ ದುರಂತ ನಡೀತಾ ಇರಲಿಲ್ಲ. 2 ट्रेन अगर एक के पीछे एक जा रही हो तो पीछे वाली ट्रेन को कवच अपने आप एक सेफ डिस्टेंस पे रोक लेगा. 2 किलोमीटर दूर अगर रेड सिग्नल है तो भी ड्राइवर को वो रेड सिग्नल कैब के अंदर ही दिखाई दे जाता है. बहुत बड़ा सेफ्टी का फैक्टर है. इस वर्ष 2000 किलोमीटर पर कवच का इंस्टॉलेशन करेंगे और आगामी वर्षों में हर वर्ष 4 से 5,000 किलोमीटर का टारगेट लेंगे. दुनिया के विकसित देशों में भी एक्सपोर्ट किया जाएगा. ಇದಿಷ್ಟು ರೈಲ್ವೆ ದುರಂತಕ್ಕೆ ಸಂಬಂಧಪಟ್ಟ ಸುದ್ದಿ. ಆದ್ರೆ ನೇರವಾಗಿ ನಮ್ಮ ರಾಜ್ಯದ ಡೆವಲಪ್ಮೆಂಟ್ಸ್ ಕಡೆ ಗಮನ ಕೊಡೋಣ. ಈ ಗ್ಯಾರಂಟಿ ಗಲಾಟೆ ಸದ್ಯಕ್ಕೆ ಒಂದು ಹಂತಕ್ಕೆ ತಣ್ಣಗಾಗ್ತಾ ಇದೆ. ಆದ್ರೆ ಅನುಮಾನಗಳು, ಡೌಟ್ಗಳು ಇದ್ದೇ ಇದೆ. ಇದೇ ಕಾರಣಕ್ಕೆ ರಾಜಕೀಯ ವಾಕ್ಸಮರ ಕೂಡ ಮುಂದುವರೆದಿದೆ. ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಜಾರಿಯಾಗಿದೆ. ಆದರೆ ಗ್ಯಾರಂಟಿ ಜಾರಿಯಲ್ಲಿ ಎಡವಟ್ಟಾಗಬಾರದು. ಅರ್ಹ ಫಲಾನುಭವಿಗಳಿಗೆ ಯೋಜನೆ ಸಿಗಬೇಕು ಎಂದು ಸಚಿವರಿಗೆ ಸಿದ್ದರಾಮಯ್ಯ ಫರ್ಮಾನು ಹೊರಡಿಸಿದ್ದಾರೆ. ಮತ್ತೊಂದೆಡೆ ಡಿಸಿಎಂ ಡಿಕೆಶಿ ಕ್ಷೇತ್ರದ ಜನಕ್ಕೆ ಗ್ಯಾರಂಟಿಗಳ ಬಗ್ಗೆ ಅರಿವು ಮೂಡಿಸಿದ್ರು. ಮಂತ್ರಿಗಳು ಕಟೀಲ್ ಮೇಲೆ ಮುಗಿಬಿದ್ರು. ಯಾರು ಕೂಡ ಇನ್ನು ಮುಂದಕ್ಕೆ ಸರ್ಕಾರಿ ಬಸ್ ನಲ್ಲಿ ಎಸಿ ಬಸ್ ಬಿಟ್ಟು ಬೇರೆ ಬಸ್ಗಳಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳಿಗೆ ಉಚಿತವಾದಂತ ಪ್ರಯಾಣ. ಆದ್ರೆ ಗಂಡಸೆಲ್ಲ ಬಿಲ್ ತಗೊಳ್ಳೇಬೇಕು, ಟಿಕೆಟ್ ತೆಗೆದುಕೊಳ್ಳೇಬೇಕು. ಹಂಗಂತ ಹೆಂಗಸರ ಜೊತೆ ಹೋಯ್ತಾ ಇದೀನಿ ಅಂತ ನೀವು ಪುಕ್ಸಟೆ ಹೋಗಂಗಿಲ್ಲ. ಮಾದೇವಪ್ಪ ನಿನ್ಗೂ ಫ್ರೀ, ನನ್ನ ಹೆಂಡತಿನೂ ಫ್ರೀ. ಈಗ ನನ್ನ ಹೆಂಡತಿನೂ ಡಕೋಟಾ ಗಾಡಿ, ನಿನ್ನ ಹೆಂಡತಿನೂ ಡಕೋಟಾ ಗಾಡಿ, ನಿನ್ನ ಮಗಳು ಡಕೋಟಾ ಗಾಡಿ.
ಇವಾಗಾದ್ರೂ ಬುದ್ಧಿ ಬರಲಿ. ಈಗಲೂ ಏನಾದ್ರು ಬುದ್ಧಿ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನೇ 36 37 ಬಂದು ಕೂರಿಸ್ತಾರೆ ಅಂತ ಹೇಳಿ ಅವರು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಸಂಪೂರ್ಣವಾಗಿ ಬಿಜೆಪಿಯವರು ಕಳ್ಕೊಂಡಿದ್ದಾರೆ. ಗ್ಯಾರಂಟಿ ಜಾರಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ವಿದ್ಯುತ್ ದರವನ್ನ ಏರಿಕೆ ಮಾಡಿ ಶಾಕ್ ನೀಡಿದೆ. ಪ್ರತಿ ಯೂನಿಟ್ಗೆ 70 ಪೈಸೆ ದರ ಏರಿಕೆ ಮಾಡಲಾಗಿದ್ದು ಜುಲೈ 1ರಿಂದಲೇ ಹೊಸ ದರ ಜಾರಿಗೆ ಬರುತ್ತೆ. ಯಾವಾಗಿಂದ ಈ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಬರುತ್ತೋ ಆಲ್ಮೋಸ್ಟ್ ಆಗಿನಿಂದಲೇ ಹೊಸ ದರ ಕೂಡ ಜಾರಿಗೆ ಬರ್ತಾ ಇದೆ. ಮೇ 12ರಂದು ವಿದ್ಯುತ್ ದರ ಪರಿಷ್ಕರಣೆ ಮಾಡಲಾಗಿತ್ತು. ಅದರ ಅನುಷ್ಠಾನ ಜುಲೈ 1ರಿಂದ ಆಗಲಿದೆ. ಅಸಲಿಗೆ ಏಪ್ರಿಲ್ 1ರಿಂದಲೇ ಹೊಸ ವಿದ್ಯುತ್ ದರ ಜಾರಿ ಆಗಬೇಕಾಗಿತ್ತು. ಆದರೆ ಚುನಾವಣೆ ಇತ್ತು. ಈ ಹಿನ್ನೆಲೆಯಲ್ಲಿ ದರ ಏರಿಕೆ ಆದೇಶಕ್ಕೆ ತಡೆ ಬಿದ್ದಿತ್ತು. ಹಾಗಾದ್ರೆ ಅಟ್ ಪ್ರೆಸೆಂಟ್ ಅಂದ್ರೆ ವಿದ್ಯುತ್ ಬಿಲ್ನ ಲೆಕ್ಕಾಚಾರ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಪ್ರತಿ ದರ ಅಂದ್ರೆ ಪ್ರತಿ ಯೂನಿಟ್ಗೆ ದರ ಇರೋದು ಹಾಲಿ ದರ 1ರಿಂದ ಯೂನಿಟ್ ಲೆಕ್ಕದಲ್ಲಿ ನಾವು ಗಮನಿಸ್ತಾ ಹೋದ್ರೆ 1ರಿಂದ 50 ಯೂನಿಟ್ ವರೆಗೆ ₹4.15 ಅಷ್ಟಿದೆ. ಈಗ ಏರಿಕೆ ಆಗಿರೋದ್ರಿಂದ ₹4.85 ಬಂದು ತಲುಪುತ್ತೆ. ಇನ್ನು ವಿದ್ಯುತ್ 200 ಯೂನಿಟ್ಗಳ ಬಳಕೆಗೆ ಫ್ರೀ ಅನ್ನೋ ಯೋಜನೆ ಇರೋದ್ರಿಂದ ನಿಮ್ಮ ಸರಾಸರಿ ಅಂದ್ರೆ ನಿಮ್ಮ ಕರೆಂಟ್ ಬಿಲ್ನ ಸರಾಸರಿ ಹಾಗೆ ಈ ಒಂದು ಬದಲಾವಣೆಯ ಬೆಲೆಯನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಇಲ್ಲಿಗೆ ಕರೆಂಟ್ ಬಿಲ್ನ ಲೆಕ್ಕಾಚಾರ ಒಂದ್ ಕಡೆ. ಇನ್ನು ಚುನಾವಣೆ ಸಮಯದಲ್ಲಿ ಯಾವುದೇ ನಿರ್ಬಂಧಗಳು ಕೂಡ ಇರಲಿಲ್ಲ. ಗೆದ್ದ ಮೇಲೆ ಷರತ್ತುಗಳನ್ನ ವಿಧಿಸಿ ಯುವ ನಿಧಿ ಘೋಷಿಸಿದ್ದಾರೆ ಅಂತ ಹೇಳಿ ನಿರುದ್ಯೋಗಿ ಯುವಕರು ಕಿಡಿಕಾರ್ತಿದ್ದಾರೆ. ಸುಮಾರು ವರ್ಷಗಳಿಂದ ನಿರುದ್ಯೋಗಿಗಳಾಗಿದ್ದಾರೆ. ಅವರಿಗೆಲ್ಲ ಯುವ ನಿಧಿ ಯೋಜನೆ ತಲುಪಬೇಕು. ನೀವು ಈಗ ಕೊಡ್ತಿರೋ ಹಣದಿಂದ ಕುಟುಂಬ ನಡೆಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಕೆಲ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ಅಂದ್ರೆ ಸುಮಾರು 5ರಿಂದ 10 ವರ್ಷದಿಂದ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ದೀನದಲಿತ ಅಂತ ಬಡವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ. ಆದರೆ ಅಂಥ ವಿದ್ಯಾರ್ಥಿಗಳಿಗೂ ಈ ಯುವ ನಿಧಿಯನ್ನು ತಲುಪತಕ್ಕಂಥ ಕೆಲಸ ಆಗಬೇಕು. ಇವತ್ತು ಫ್ರೆಶರ್ ಅವ್ರ ಡಿಗ್ರಿ ಮುಗಿಸ ಅವ್ರಿಗೆ ಮುಂದಿನ BCom ಮುಂದೆ MBA ಇನ್ನೂ ಮಾಡ್ಲಿಕ್ಕೆ ಮುಂದೆ ಚಾನ್ಸ್ ಅದ. ಆದರೆ ಇವಾಗ ಹಿಂದೆ ಪದವೀಧರ ಮಾಡೋರಿಗೆ ಅವ್ರಿಗೂ ಕೊಡ್ತೆ ಅಂತ ಹೇಳಿದ್ರು. ಇವತ್ತು ರಾಜ್ಯ ಸರ್ಕಾರ ಈ ಊಟನ ಹೇಳುವಂಥ ಮಾತು ಹೇಳ್ತಾ ಇದೆ. ಒಂದು ನೀವು ಏನು ಆಶ್ವಾಸನೆ ಕೊಟ್ಟಿರಿ ಅದು ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಪದವೀಧರದ ಆಸೆ ಅದ. ಇದು ಒಂದು ವರ್ಷನಾದ್ರೆ ಮತ್ತೊಂದ್ ಕಡೆ ಯಡಿಯೂರಪ್ಪ ಪಾದದ ಮೇಲಾಣೆ ಬಿಟ್ಟಿ ಭಾಗ್ಯ ಬೇಡ ಅಂತ ಬಿಜೆಪಿ ಕಾರ್ಯಕರ್ತನೊಬ್ಬ ಕಾಂಗ್ರೆಸ್ನ ಉಚಿತ ಯೋಜನೆಯನ್ನ ತಿರಸ್ಕರಿಸಿದ್ದಾನೆ. ಮಂಡ್ಯದ ಉಪ್ಪರಕನಹಳ್ಳಿಯ ಶಿವಕುಮಾರ್ ಆರಾಧ್ಯ ಈ ರೀತಿಯಾಗಿ ಮಾತನಾಡಿದ್ದಾರೆ. ಈ ದೇಶದ ಸುಭದ್ರತಾ ದೃಷ್ಟಿಯಿಂದ, ಈ ರಾಜ್ಯದ ಹಿತದೃಷ್ಟಿಯಿಂದ ಈ ಕಾಂಗ್ರೆಸ್ ಸರ್ಕಾರ ಏನು ಸುಳ್ಳು ಭರವಸೆ ಕೊಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಸರ್ಕಾರ ನಡೆಸಕ್ಕೆ ಜನ ಆದೇಶನ ತೀರ್ಪು ತಗೊಂಡಿದೆ. ನಾನು BS ಯಡಿಯೂರಪ್ಪಾಜಿಯವರ ಪಾದದ ಮೇಲೆ ಹಣೆ ನಾನು ಈ ಸರ್ಕಾರದ 5 ಗ್ಯಾರಂಟಿ ಭಾಗ್ಯಗಳನ್ನು ನಿರಾಕರಿಸ್ತಾ ಇದ್ದೀನಿ. ನನ್ನ ವೈಯಕ್ತಿಕವಾಗಿ ಯಾರ ಒತ್ತಡವಿಲ್ಲ, ಯಾರ ಒತ್ತಡಕ್ಕೆ ನಾನು ಮಣಿದಿಲ್ಲ. ರಾಜ್ಯ ಸರ್ಕಾರ ತನ್ನ ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ ಜಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಿದೆ. ಷರತ್ತುಗಳ ಜೊತೆಗೆ ಯೋಜನೆ ಜಾರಿಗೆ ಅನುಮತಿ ನೀಡಲಾಗಿದೆ. ಪದವಿ ಹಾಗೆ ಡಿಪ್ಲೊಮಾ ಮುಗಿಸಿ 6 ತಿಂಗಳಾದ್ರೂ ಕೂಡ ಕೆಲಸ ಸಿಗದೆ ಹೋದ ಕನ್ನಡಿಗರಿಗೆ ಈ ಯೋಜನೆ ಅನ್ವಯ ಆಗಲಿದೆ. ಹಾಗಾದ್ರೆ ಯುವ ನಿಧಿಗೆ ಇರುವ ಕಂಡೀಷನ್ ಏನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. 2 ವರ್ಷದ ತನಕ ಯುವ ನಿಧಿಯ ಬೆನಿಫಿಟ್ ಅಂದ್ರೆ ಡಿಗ್ರಿ ಹೋಲ್ಡರ್ಸ್ಗೆ 3,000 ಹಾಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ₹1,500 ಸಿಗುತ್ತೆ. ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ 6 ತಿಂಗಳು ಆಗಬೇಕು ನಿಮ್ಗೆ ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂತ. ಇನ್ ಕೇಸ್ ಈ 6 ತಿಂಗಳ ಒಳಗಾಗಿ ಅಥವಾ 24 ತಿಂಗಳೇನು ನಿಮ್ಗೆ ನಿರುದ್ಯೋಗ ಭತ್ಯೆ ಸಿಗುತ್ತೆ, ಇದರ ಇನ್ ಬಿಟ್ವೀನ್ ಏನಾದ್ರೂ ಉದ್ಯೋಗ ಸಿಕ್ಕಲ್ಲಿ ಭತ್ಯೆ ಸ್ಥಗಿತವಾಗುತ್ತೆ. ತಪ್ಪು ಮಾಹಿತಿಯನ್ನ ನೀಡಿದ್ರೆ, ಉದ್ಯೋಗ ಇದ್ರೂ ಕೂಡ ನಿರುದ್ಯೋಗಿ ಅಂತ ತಿಳಿಸ್ಕೊಂಡ್ರೆ ಅಥವಾ ಪದವಿ ಡಿಪ್ಲೊಮಾ ಮುಗಿಸ್ತಲೇನೂ ನೀವೇನಾದ್ರೂ ಫಲಾನುಭವಿಗಳಾಗ್ಲಿಕ್ಕೆ ಅರ್ಜಿ ಹಾಕಿ ಭತ್ಯೆಯನ್ನ ಸ್ವೀಕರಿಸಿದ್ರೆ ದಂಡ ವಿಧಿಸಲಾಗತ್ತೆ. ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗ ಸಿಕ್ಕರೂ ಕೂಡ ಹಣ ಪಡೆದ್ರೆ ದಂಡ ಗ್ಯಾರಂಟಿ. ಇನ್ನು ಈ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಬಿಜೆಪಿಯ ನಾಯಕರು ಕೆಂಡಾಕಾರ್ತಿದ್ದಾರೆ. ಈ ಗ್ಯಾರಂಟಿಗಳೆಲ್ಲ ಬೋಗಸ್ ಹಾಗೆ ಧೋಕಾ ಅನ್ನೋದು ಬಿಜೆಪಿಯ ವಾದ. ಹಾಗಾದ್ರೆ ಬಿಜೆಪಿ ಏನ್ ಹೇಳ್ತಾ ಇದೆ ಈ ಬಗ್ಗೆ ನೋಡೋಣ. ಬಿಜೆಪಿಯೇ ಭರವಸೆ ಅಂತಿದ್ದ ಮೋದಿ, ಅಮಿತ್ ಶಾ, ನಡ್ಡಾ, ಬೊಮ್ಮಾಯಿ, ಯಡಿಯೂರಪ್ಪ ಮಾತಿಗಿಂತ ಕಾಂಗ್ರೆಸ್ ಗ್ಯಾರಂಟಿಗಳ ತೂಕ ಹೆಚ್ಚಾಯಿತು. ಜನರು ಗ್ಯಾರಂಟಿ ನಂಬಿ ಕಾಂಗ್ರೆಸ್ಗೆ ವೋಟ್ ಒತ್ತಿದ್ರು. ಮೇ 13ರಿಂದ ಕಣ್ಣು ಕೆಂಪಾಗಿಸಿಕೊಂಡಿರೋ ಬಿಜೆಪಿ ನಾಯಕರು ನಿನ್ನೆ ಘೋಷಣೆಯಾದ ಗ್ಯಾರಂಟಿಗಳ ವಿರುದ್ಧ ಗುಡುಗುತ್ತಿದ್ದಾರೆ. ಹಣ ಎಲ್ಲಿಂದ ತರ್ತೀರಿ? ಇದೇನಿದು ಗ್ಯಾರಂಟಿಗೆ ಕಂಡೀಷನ್? ನೋಡ್ತೀರಿ ಕರ್ನಾಟಕ ಬೀದಿಗೆ ಬರುತ್ತೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಇದಕ್ಕೆ ದುಡ್ಡು ಎಲ್ಲಿಂದ ತರ್ತೀವಿ ಅನ್ನುವಂಥದ್ದು ಎಲ್ಲೂ ಹೇಳಿಲ್ಲ. ಆಮೇಲೆ ಹೇಳ್ತೀನಿ, ನಂತರ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಂತರ ಯಾಕೆ ನೀವು ಲೆಕ್ಕ ಹಾಕಿಲ್ಲ? ಅಂದರೆ ಈ ಅಪ್ಲಿಕೇಶನ್ನು, ಈ ಕಂಡೀಷನ್ನು ಹಾಕಿ ಅತ್ಯಂತ ಕಮ್ಮಿ ಮಾಡೋದು, ಎಷ್ಟು ಕಮ್ಮಿ ಜನಕ್ಕೆ ಸಿಗ್ತದೆ ಅಷ್ಟು ಕಮ್ಮಿ ಜನಕ್ಕೆ ಕೊಡುವಂಥ ಒಂದು ಷಡ್ಯಂತ್ರ ಮಾಡಿ ಕಣ್ಣೊರೆಸುವ ತಂತ್ರವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಜನ ಇದನ್ನ ಎಲ್ಲ ಗಮನಿಸ್ತಾರೆ. ಶಿವಕುಮಾರ ನಿಮಗೂ ಗ್ಯಾರಂಟಿ, MB ಪಾಟೀಲ ನಿಮಗೂ ಗ್ಯಾರಂಟಿ, ನನಗೂ ಗ್ಯಾರಂಟಿ ಅಂತ ಎಲ್ಲ ಹೇಳ್ಕೊಂತ ಹೋಗಿದ್ರು ಸಿದ್ದರಾಮಯ್ಯನವರು.
ಆದರೆ ಇವತ್ತು ಅದಕ್ಕೊಂದು ಹೊಸ ಅವಸರ ಆಗತ್ತೆ ಹೇಳ್ತಾರೆ. ಇದೇನು ನಿರೀಕ್ಷಿತನ. ಇಷ್ಟೋ ಸ್ಕೀಮ್ಗಳ ಮುಖಾಂತರವಾಗಿ ಸುಭಿಕ್ಷಾ ರಾಜ್ಯವಾಗಿರುವಂತಹ ಕರ್ನಾಟಕವನ್ನು ಭಿಕ್ಷಾ ರಾಜ್ಯವಾಗಿ ಮಾಡುವಂತಹ ಎಲ್ಲ ಉದ್ದೇಶವನ್ನ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರಣ್ಣ ಹಾಗೂ ಕಾಂಗ್ರೆಸ್ನವರು ಹೊಂದಿದ್ದಾರೆ ಅನ್ನೋದು ಅವರ ಮಾತು ಮತ್ತು ನಡತೆಯಿಂದ ಸ್ಪಷ್ಟವಾಗ್ತದೆ. ಬಿಜೆಪಿ ಆರೋಪ ಪ್ರತ್ಯಾರೋಪ ಏನೇ ಇರಲಿ, DCM DK ಶಿವಕುಮಾರ್ ಅಂತೂ ಇವತ್ತು ಫುಲ್ ಬಿಂದಾಸ್ ಆಗಿದ್ರು. ಕ್ಷೇತ್ರಕ್ಕೆ ಪ್ರವಾಸ ಮಾಡಿದ್ರು, ಕ್ಷೇತ್ರದ ಜನರಿಗೆ ಧನ್ಯವಾದ ಹೇಳಿದ್ರು. ಆದ್ರೆ ಆಗ್ಲೂ ಕೂಡ ಸಿಎಂ ಆಗೋ ಆಸೆಯನ್ನ ವ್ಯಕ್ತಪಡಿಸೋದನ್ನ ಮರೀಲಿಲ್ಲ. ಎರಡು 2023 ವಿಧಾನಸಭೆ ಚುನಾವಣೆಯಲ್ಲಿ ಅತಿ ದೊಡ್ಡ ಗೆಲುವು. ಸಿದ್ದು ಜೊತೆ ಸೆಣಸಾಡಿ ಹೈಕಮಾಂಡ್ ಮಾತಿಗೆ ಮಣಿದು DCM ಸ್ಥಾನ ಒಪ್ಪಿದ ಬಳಿಕ ಮೊದಲ ಬಾರಿಗೆ DKಶಿ ಕ್ಷೇತ್ರದ ಜನರ ಮುಂದೆ ಬಂದರು. ಉಪಮುಖ್ಯಮಂತ್ರಿಗೆ ತವರಿನ ಜನ ಹೂವು ಸೇಬಿನ ಹಾರ ಹಾಕಿದ್ರು. ಕೆಂಪು ಪೇಟ ಧರಿಸಿ ವೆಂಕಟರಮಣ ಸ್ವಾಮಿಗೆ DKಶಿ ಪೂಜೆ ಸಲ್ಲಿಸಿದ್ರು. ಕಾರ್ಯಕರ್ತೆಯೊಬ್ಬರು ಮೇಕೆದಾಟು ಫೋಟೋ ನೀಡಿ ಆಟೋಗ್ರಾಫ್ ಪಡೆದರು. ಬಳಿಕ ಮಾತನಾಡಿದ DKಶಿ ಸಿಎಂ ಆಗೇ ಆಗ್ತೀನಿ ಅಂತ ತವರಿನ ಜನರಿಗೆ ಪರೋಕ್ಷ ಭರವಸೆ ಕೊಟ್ಟರು. ಒಂದು ರಾಜ್ಯದ ಜವಾಬ್ದಾರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಇಡೀ ನಮ್ಮ ಹಳೆ ಮೈಸೂರಿನ ಜನ ಬಹಳ ಅಭಿಮಾನವನ್ನ ವ್ಯಕ್ತಪಡಿಸಿದ್ದೆ. ಯಾರೋ ನಿರಾಶೆ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಗೂ ನಮಗೂ ಭಕ್ತಂಗೂ ಭಗವಂತಂಗೂ ಇರುವಂತ ಒಂದು ಸಂಬಂಧ. ನಾವ್ ಯಾರನ್ನು ಕೂಡ ನಿಮ್ಮನ್ನ ನಾನ್ ದೊಡ್ಡ ಮಂತ್ರಿ, ದೊಡ್ಡ ಉಪಮುಖ್ಯಮಂತ್ರಿ, ಇನ್ ದೊಡ್ಡ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ, ಇನ್ನ ದೊಡ್ಡ ಸ್ಥಾನ ನಂಗೆ ಸಿಗ್ತದೆ ಅನ್ನೋ ಅಮಲು ನನಗೆ ಯಾವತ್ತೂ ಕೂಡ ನಮ್ಮ ತಾಲೂಕಿನ ಜನತೆ ಮುಂದೆ ನಾನು ತೋರಿಸ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ. ಬಹಳ ಚಿಕ್ಕ ವಯಸ್ಸಲ್ಲೇ ಅಧಿಕಾರವನ್ನ ನೋಡಿದವ್ ನಾನು. ನೀವು ಕೊಡಿಸಿದ್ದೀರಿ. ಸಾತ್ತೂರು ಕ್ಷೇತ್ರದ ಮಹಾಜನತೆ, ನಾನು ಇನ್ನ ಮದುವೆನೇ ಆಗಿರ್ಲಿಲ್ಲ, ಮೊದಲನೇ ಬಾರಿಗೆ MLA ಆದಾಗ ಅವತ್ತೇ ಮಂತ್ರಿ ಆದೆ. ಆವತ್ತೂ ಕೂಡ ನನಗೆ ಅಧಿಕಾರದ ಮತ್ತು ತಲೆಗೆ ಹೋಗಿರ್ಲಿಲ್ಲ. ರಾಜ್ಯದಲ್ಲಿ ಗೋಹತ್ಯೆ ಚರ್ಚೆ ಜೋರಾಗಿದೆ. ಕೋಣ ಎಮ್ಮೆಗಳ ವಧೆಗೆ ಅವಕಾಶವಿದೆ, ಆದ್ರೆ ಹಸು ಕಡಿಯೋಕೆ ಅವಕಾಶ ಇಲ್ಲ. ಹಸುವನ್ನ ಯಾಕೆ ಕಡಿಬಾರ್ದು ಹೀಗಂತ ಕೇಳಿದ್ದು ಸಚಿವ K ವೆಂಕಟೇಶ್. ಆದ್ರೆ ಗೋವಿನ ಬಗ್ಗೆ ಗಾಂಧೀಜಿ ಪೂಜ್ಯ ಭಾವನೆಯನ್ನ ಹೊಂದಿದ್ರು, ಅವ್ರ ಬಗ್ಗೆ ತಿಳಿದ್ರೆ ಕಾಂಗ್ರೆಸ್ಸಿಗರು ಬದಲಾಗಬಹುದು ಅಂತ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಎಮ್ಮೆ ಕೋಣ ಕಡಿಯೋದಾದ್ರೆ ಹಸುವೆ ಕಡಿಬಾರ್ದು. ವಯಸ್ಸಾಗಿ ಈಗ ಅವ್ರು ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಯಾಕೆ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ನಮ್ಮನೇನು ಒಂದು 3-4 ಹಸು ಇದೆ. ಒಂದು ಹಸು ತೀರೋಗ್ಬಿಡ್ತು. ಅದನ್ನ ಏನ್ ಮಾಡೋದು ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಾಡೋದು ಅಂತೇಳಿ ನಾನು ಡಾಕ್ಟರ್ ಕೇಳಿಸ್ದಾಗ ಏನು ಮಾಡೋಕ್ಕಾಗಲ್ಲ, ನೀವು ಗುಂಡಿ ತೆಗೆದು ಹೂಡಿಸ್ಬೇಕು. ಹೂಡ್ಸಕ್ಕೆ ಅಂದ್ರೆ ಒಂದು 25 ಜನ ಕರೆದು ಎತ್ತಕ್ಕಾಗಲಿಲ್ಲ. ಅದನ್ನ JCB ಕರೆದು ಗುಂಡಿ ತೆಗೆಸಿ ಹೂಡಿಸ್ತೆ. ಗಾಂಧೀಜಿ ಎಷ್ಟು ಗೌರವದ ಭಾವನೆಯನ್ನು ಇಟ್ಕೊಂಡಿದ್ರು. ಗೋ ಹತ್ಯೆಯನ್ನ ನಿಷೇಧ ಮಾಡುವಂತಹ ವಿಚಾರದಲ್ಲಿ ಗಾಂಧೀಜಿಯ ನಿಲುವೇನಾಗಿತ್ತು ಅದನ್ನ ತಿಳ್ಕೊಂಡ್ರೆ, ಈ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂತ ಕಾಂಗ್ರೆಸ್ಸಿಗರ ಭಾವನೆ ಏನಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಈ ರೀತಿ ಅಸಂಬದ್ಧವಾದಂತ ಅಬದ್ಧವಾದಂತ ಹೇಳಿಕೆಯನ್ನು ಕೊಡುವಂತದನ್ನ ಇವರೆಲ್ಲ ಬಿಡ್ತಾರೆ. ಮತ್ತಷ್ಟು ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ. DCM DK ಶಿವಕುಮಾರ್ ಕೋಡಿಹಳ್ಳಿಯಲ್ಲಿ ಕುಡುಕ ಮಹಾಶಯರಿಗೆ ಟಾಂಗ್ ಕೊಟ್ರು. ಕುಡಿದು ತರಲೆ ಮಾಡಬಾರ್ದು, ಸಂಜೆ ಏಟು ನನಗೂ ಗೊತ್ತಿದೆ ಅಂತ ಕಾರ್ಯಕರ್ತರಿಗೆ ಪ್ರೀತಿಯ ಎಚ್ಚರಿಕೆ ಕೊಟ್ರು. ಆ ಎಣ್ಣೆ 90 ರೂಪಾಯಿ ಇದು 200 ರೂಪಾಯಿ ಹೋಗಿದೆ. ನಮ್ಮ ಎಣ್ಣೆ ನಿಮ್ಮ ಎಣ್ಣೆ ಅಲ್ಲ, ಎಣ್ಣೆ ಬೋಂಡ ಬಜ್ಜಿ ಮಾಡೋ ಎಣ್ಣೆ ಅದೆಲ್ಲ ವಾಸನೆ ಹೊಡಿತಾ ಇತ್ತು. ಬಜ್ಜಿ ಬೋಂಡದ್ದು ಆ ಎಣ್ಣೆ 90 ರೂಪಾಯಿ ಇದು 200 ರೂಪಾಯಿ ಹೋಗಿದೆ. ನಮ್ಮ ಎಣ್ಣೆ ನಿಮ್ಮ ಎಣ್ಣೆ ಅಲ್ಲ, ಎಣ್ಣೆ ಬೋಂಡ ಬಜ್ಜಿ ಮಾಡೋ ಎಣ್ಣೆ ಅದೆಲ್ಲ ವಾಸನೆ ಹೊಡಿತಾ ಇತ್ತು. ಬಜ್ಜಿ ಬೋಂಡದ್ದು ಆ ಎಣ್ಣೆ 90 ರೂಪಾಯಿ ಇದು 200 ರೂಪಾಯಿ ಹೋಗಿದೆ. ನಮ್ಮ ಎಣ್ಣೆ ನಿಮ್ಮ ಎಣ್ಣೆ ಅಲ್ಲ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.